ಎಲ್ರಿಗೂ ನಮಸ್ಕಾರ. ಮಾಮಿ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರಲ್ಲಿ ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋಗಳು ಮೊದಲು ನಿಮಗೆ ಕಾಣಬೇಕಂತಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅಂದಹಾಗೆ ಇವತ್ತಿನ ವೀಡಿಯೋದಲ್ಲಿ ಮಕ್ಕಳಿಗೋಸ್ಕರ ಹೋಮ್ ಮೇಡ್ ಡ್ರೈ ಫ್ರೂಟ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ನನ್ನ ಮಗು 8 ತಿಂಗಳಿದ್ದಾಗಿಂದ ಈ ಡ್ರೈ ಫ್ರೂಟ್ ಪೌಡರ್ನ ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಮಾಡಿರೋದ್ರಿಂದ ಮಕ್ಕಳಿಗೆ ಪ್ರಿಸರ್ವೇಟಿವ್ ಆ್ಯಡೆಡ್ ಫುಡ್ ಕೊಡ್ತಾ ಇದ್ದೀವಿ ಅನ್ನೋ ಭಯ ಇಲ್ಲ. ಈ ಪೌಡರ್ನಲ್ಲಿ ಮಾಡಿಕೊಡೋ ತಿಂಡಿಯನ್ನು ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ ಬನ್ನಿ. ಇದು ನಾನು ಲಾಸ್ಟ್ 2 ಮಂತ್ಸ್ ಹಿಂದೆ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ ಪೌಡರ್ ಖಾಲಿ ಆಗ್ತಾ ಬಂತು. ಹಾಗಾಗಿ ಹೊಸದಾಗಿ ಮಾಡೋಣ ಅಂತ ಯೋಚಿಸಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನಂತಂದರೆ ಗೋಡಂಬಿ, ಬಾದಾಮಿ, ಹುರಿಗಡಲೆ, ವಾಲ್ನಟ್ ಮತ್ತು ಪಿಸ್ತಾ. ಇದ್ರ ಜೊತೆಗೆ ಸ್ವಲ್ಪ ಒಣಶುಂಠಿ ಹಾಗೂ ನಟ್ಮೆಗ್. ಡೈಜೆಸ್ಟಿವ್ ಸರಿಯಾಗಲಿ, ಕೋಲ್ಡ್ ಕಾಫಿ ಯಾವುದೇ ರೀತಿ ಏನು ತೊಂದರೆ ಆಗಬಾರ್ದು ಅಂತ ಇವೆಲ್ಲ ಪದಾರ್ಥಗಳನ್ನು ಹುರ್ಕೊಳ್ಬೇಕು. ಮೊದಲನೇದಾಗಿ ನಾನಿಲ್ಲಿ ಹುರಿತಾ ಇರುವಂಥ ಪದಾರ್ಥ ಬಾದಾಮಿ. ಇದು ಜಾಸ್ತಿ ರೋಸ್ಟ್ ಆಗಬೇಕು ಅಂತೇನಿಲ್ಲ, ಹೊಂಬಣ್ಣ ಬರೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಾದಾಮಿಯಲ್ಲಿ ವಿಟಮಿನ್ ಇ, ಕ್ಯಾಲ್ಶಿಯಂ, ಕಾಪರ್, ಮೆಗ್ನೀಷಿಯಮ್ ಈ ಎಲ್ಲ ಅಂಶಗಳಿರೋದ್ರಿಂದ ಅದು ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಸಹಾಯಕಾರಿಯಾಗುತ್ತೆ. ಇನ್ನು ಎರಡನೇ ಪದಾರ್ಥ ಆದಂಥ ಗೋಡಂಬಿಯಲ್ಲಿ ವಿಟಮಿನ್ ಕೆ ಇದೆ. ಇದು ಮಕ್ಕಳಲ್ಲಿ ಬ್ಲಡ್ ಕ್ಲಾಟಿಂಗ್ ಆಗೋದನ್ನು ತಡೆಗಟ್ಟುತ್ತೆ. ಜೊತೆಗೆ ವಿಟಮಿನ್ B6, ಮೆಗ್ನೀಷಿಯಂ, ಫಾಸ್ಫರಸ್, ಕಾಪರ್, ಜಿಂಕ್, ಐರನ್ ಈ ಎಲ್ಲ ಅಂಶಗಳಿರೋದ್ರಿಂದ ಇವು ಮಕ್ಕಳ ಹೆಲ್ತಿ ಗ್ರೋತ್ಗೆ ಸಹಾಯವನ್ನು ಮಾಡ್ತದೆ ಮತ್ತು ನರ್ವಸ್ ಸಿಸ್ಟಮ್ಗೂ ಕೂಡ ತುಂಬ ಹೆಲ್ಪ್ ಮಾಡ್ತಾ ಹೋಗ್ತವೆ. ಹಾಗಾಗಿ ಈ ಕ್ಯಾಶನ್ನು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ವಾಲ್ನಟ್. ಇದರಲ್ಲಿ ಒಮೆಗಾ 3 ಬಹಳಷ್ಟಿದೆ. ಸೊ ಇದು ಮೆಮೊರಿ ಪವರ್ನ ಇಂಪ್ರೂವ್ ಮಾಡುತ್ತೆ, ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಕೂಡ ಲೈಟಾಗಿ ರೋಸ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹುರಿಗಡಲೆ. ಇದು ಹಾರ್ಟ್ಗೆ ತುಂಬ ಒಳ್ಳೆಯದು. ಜೊತೆಗೆ ಮಕ್ಕಳ ಮೂಳೆ ಮಾಂಸಖಂಡ ಬಲಶಾಲಿ ಆಗೋದಕ್ಕೆ ಇದು ಬಹಳಷ್ಟು ಸಹಾಯವನ್ನು ಮಾಡುತ್ತೆ. ಇದನ್ನು ಕೂಡ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಲಾಸ್ಟಲ್ಲಿ ಇನ್ನೇನು ತೆಗಿಬೇಕು ಅನ್ನುವಾಗ ಸ್ವಲ್ಪ ಒಣಶುಂಠಿ ಹಾಗೆ ನಟ್ಮೆಗನ್ನು ತುರ್ಕೊಂಡು ಇದನ್ನು ಕೂಡ ಜೊತೆಲೇ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಅದಾದ ನಂತರ ಎಲ್ಲವನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಪಿಸ್ತಾ. ಇವತ್ತಿನ ದಿವಸದಲ್ಲಿ ಮಕ್ಕಳಿಗೆ ಐರನ್ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಿದೆ. ಇದರಲ್ಲಿ ಐರನ್ ಹಾಗೂ ಜಿಂಕ್ ಬಹಳಷ್ಟಿದೆ. ಹಾಗಾಗಿ ಇದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಕೂಡ ಕೆಂಪಾಗುವವರೆಗೆ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ. ಇದಾದ ನಂತರ ಹುರ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ತಣ್ಣಗಾಗಿಸಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಫಸ್ಟು ಬ್ಲೆಂಡರಲ್ಲಿ ಟ್ರೈ ಮಾಡೋಣ ಅಂತ ಹಾಕಿದೆ, ಬಟ್ ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಗಟ್ಟಿ ಆಗೋಯಿತು. ಹಾಗಾಗಿ ಮೊದಲನೇ ಪ್ರಯತ್ನ ಏನಿದೆ ಅದು ವ್ಯರ್ಥ ಆಗಿ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡಿದೆ. ಅದು ಪೌಡರ್ ಹಂತಕ್ಕೆ ನನಗೆ ತಂದುಕೊಡ್ತು. ಇಲ್ಲಿ ನೋಡಿ, ಈ ರೀತಿಯಾಗಿ ಪೌಡರ್ ಆದರೆ ಸಾಕಾಗುತ್ತೆ. ಇದನ್ನು ನೀವು ಮಕ್ಕಳಿಗೆ ಒಂದು ಸಲ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೊಡಿ, ಅಥವಾ ಯಾವುದಾದ್ರೂ ಸಿಹಿ ತಿಂಡಿ ಮಾಡಿದರೆ ಅದಕ್ಕೂ ಹಾಕ್ಕೊಡಿ. ಕೇವಲ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ತೊಗೋಬೋದು. ಇಮ್ಯುನಿಟಿಗೆ, ಬ್ರೈನ್ ಡೆವಲಪ್ಮೆಂಟ್ಗೆ, ಮೆಮೊರಿ ಪವರ್ಸ್ಗೆ, ನರ್ವಸ್ ಸಿಸ್ಟಮ್ಗೆ, ಸ್ಟ್ರೆಂತ್ಗೆ ಎಲ್ಲದಕ್ಕೂ ಕೂಡ ಈ ಪೌಡರ್ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಈ ಪೌಡರನ್ನು ನೀವು ಏರ್ ಟೈಟ್ ಗ್ಲಾಸ್ನಲ್ಲಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ನೀರನ್ನು ತಾಗಿಸಬಾರ್ದು. ನೀರು ತಾಗಿಸ್ತಾ ಇದ್ದರೆ ನಿಮಗೆ ಕಂಪ್ಲೀಟ್ 2 ತಿಂಗಳ ಕಾಲ ಬಂದೇ ಬರುತ್ತೆ. ಸೊ ಇದಾಗಿತ್ತು ಡ್ರೈ ಫ್ರೂಟ್ ಪೌಡರ್ನ ಫುಲ್ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮನೆಯಲ್ಲಿ ನೀವು ಮಾಡಿ ನೋಡಿ, ನಿಮ್ಮ ಮಕ್ಕಳು ಇಷ್ಟಪಟ್ರಾ ಅಥವಾ ಇಲ್ವಾ ಅದನ್ನು ಕೂಡ ನನಗೆ ತಿಳಿಸಿ. ಹಾಗೆ ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ನನಗೆ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಬೇಕು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.